ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಒಂದು ಟಾಪಿಕ್ ತಂದಿದ್ದೀನಿ. ಇದನ್ನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ನೋಡಬೇಕು. ಇತ್ತೀಚೆಗೆ ಏನಂದರೆ ಶ್ವಾಸಕೋಶದ ಕ್ಯಾನ್ಸರ್ ಏನಿದೆ, ಇದು ಕ್ಯಾನ್ಸರು ಮೊದಲು ಗಂಡು ಮಕ್ಕಳಲ್ಲಿ ಜಾಸ್ತಿ ಬರ್ತಾಯಿತ್ತು. ಯಾಕೆಂದರೆ ಅವರು ಸ್ಮೋಕ್ ಮಾಡ್ತಾಯಿದ್ರು. ಆ ಸ್ಮೋಕಿಂದ ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಬರ್ತಾಯಿತ್ತು. ಇವಾಗ ಏನಾಗಿದೆ ಅಂದರೆ ಹೆಣ್ಮಕ್ಳಲ್ಲಿ ಜಾಸ್ತಿ ಆಗಿದೆ. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ದಿನಗಳ ಹಿಂದೆ ಎಲ್ಲಾದರೂ ಸ್ಮೋಕ್ ಎಲ್ಲ ಮಾಡಿದ್ರೆ, ಹಿಂಗೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಸ್ಮೋಕ್ ಎಲ್ಲ ಮಾಡಿದ್ರೆ ಆ ಥರ ಎಲ್ಲ ಮಾಡಬಾರ್ದು, ದಂಡ ಹಾಕ್ತೀವಿ ಆ ಥರ ಎಲ್ಲ ಹೇಳಿದರು. ಅದನ್ನು ಅಂದರೆ ಸ್ಮೋಕ್ ಮಾಡೋರಿಗಿನ್ನ ಸ್ಮೋಕಿನ ಹೊಗೆ ಏನಿದೆ, ಆ ಹೊಗೆನ ಯಾರು ತಗೊಳ್ತಾರೆ ಅವರಿಗೆ ಈ ಥರ ಶ್ವಾಸಕೋಶದ ಕ್ಯಾನ್ಸರ್ ಬರುತ್ತೆ ಅಂತ ಅದನ್ನು ಆ ಥರ ದಂಡ ವಿಧಿಸೋ ಮೂಲಕ ಹೇಳಿದರು. ಈ ಥರ ದಂಡ ಹಾಕ್ತಾರೆ ಪಬ್ಲಿಕ್ ಪ್ಲೇಸಲ್ಲಿ, ಸೇದೋ ಆಗಿಲ್ಲ ಅಂತ ಹೇಳಿದರು. ಸಿಗರೆಟ್ ಇರ್ಬೋದು, ಬೀಡಿ ಇರ್ಬೋದು, ಈ ಥರದ್ದೆಲ್ಲ. ಆದರೆ ಅದು ಸೇದೋರಿಗಿನ್ನ ನಾವು ಆ ಉಸಿರನ್ನ ತೊಗೊಳ್ತೀವಲ್ಲ, ಹೊಗೆ ಬರುತ್ತೆ ನೋಡಿ, ಆ ಹೊಗೆನ ತೊಗೊಳ್ತೀವಲ್ಲ, ಅದರಿಂದನೇ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಅದರಿಂದ ಆ ರೀತಿ ಮಾಡಿದರು. ಮೊದಲೆಲ್ಲ ಗಂಡಸರಿಗೆ, ಯಾಕೆಂದರೆ ಸ್ಮೋಕ್ ಮಾಡ್ತಾರೆ, ಅದರಿಂದ ಅವರಿಗೆ ಈ ಥರ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ಇದು ಶ್ವಾಸಕೋಶದ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ, ಅದು ಇತ್ತೀಚೆಗೆ ಹೆಣ್ಮಕ್ಳಿಗೆ ಜಾಸ್ತಿ ಬರುತ್ತಂತೆ. ಏನಕ್ಕೆ ಅಂದರೆ ಮನೆಯಲ್ಲಿ ನಾವು ಏನಂದರೆ ಬೆಳಿಗ್ಗೆ ಮತ್ತು ಸಂಜೆ ನಾವು ಗಂಧದ ಕಡ್ಡಿ ಯೂಸ್ ಮಾಡ್ತೀವಿ, ಮತ್ತು ಸಾಂಬ್ರಾಣಿ ಎಲ್ಲ ಯೂಸ್ ಮಾಡ್ತೀವಿ. ಅದರಿಂದ ನಮಗೆ ಶ್ವಾಸಕೋಶದ ಕ್ಯಾನ್ಸರ್ ಬರುತ್ತಂತೆ. ಅಂದರೆ ಗಂಧದ ಕಡ್ಡಿ ಇರ್ಬೋದು, ಸಾಂಬ್ರಾಣಿ ಇರ್ಬೋದು, ಅದಕ್ಕೆ ಏನು ಮಾಡಿರ್ತಾರೆ ಅಂದರೆ ಕೆಮಿಕಲ್ನ ಯೂಸ್ ಮಾಡಿರ್ತಾರೆ. ಅದರಿಂದ ಆ ಉಸಿರನ್ನ, ಅಂದರೆ ಗಂಧದ ಕಡ್ಡಿ ಎಲ್ಲ ಪೂಜೆ ಮಾಡಬೇಕಾದ್ರೆ ಹೊಗೆ ಬರುತ್ತೆ, ಮತ್ತು ಸಾಂಬ್ರಾಣಿ ಹಚ್ಚಿದಾಗ ಹೊಗೆ ಬರುತ್ತೆ. ಆ ಹೊಗೆನ ನಾವೇನು ಹೇಳ್ಕೊತೀವಿ ಅಂದರೆ ಉಸಿರನ್ನ ಹೀಗೆ ತಗೊಳ್ತೀವಿ, ಅದರಿಂದ ನಮಗೆ ಈ ಥರ ಶ್ವಾಸಕೋಶದ ಕ್ಯಾನ್ಸರ್ ಬರುತ್ತಂತೆ. ಅದರಿಂದ ನನಗೆ ಒಂದು ಆರ್ಟಿಕಲ್ನ ನೋಡಿದೆ, ಅದರಿಂದ ಅಂದ ತಕ್ಷಣ ಫುಲ್ಲು ಟೆನ್ಷನ್ ಆಗೋಯ್ತು. ಅಂದರೆ ಸುಮಾರು ವರ್ಷಗಳ ಹಿಂದೆ, ನನಗೆ ಸುಮಾರು ಒಂದು 10 ವರ್ಷದ ಹಿಂದೆ ಇರ್ಬೋದು, ನಾನು ಯಾವಾಗಲೂ ಗಂಧದ ಕಡ್ಡಿ ಎಲ್ಲ ಹಚ್ಬಿಟ್ಟು ತುಳಸಿ ಕಟ್ಟೆ ಹತ್ರ ಇಡ್ತಾ ಇದ್ದೆ. ಹಾಗೆ ಸಾಂಬ್ರಾಣಿನ ಕೂಡ ಹಚ್ಬಿಟ್ಟು ತುಳಸಿ ಕಟ್ಟೆ ಹತ್ರ ಇಡ್ತಾ ಇದ್ದೆ. ಅಂದರೆ ಈ ಥರ ಎಲ್ಲ ಬರುತ್ತೆ ಅಂತ ಗೊತ್ತಿಲ್ಲ ಅವತ್ತು. ನನಗೆ ಅಲ್ಲಿ ಹೊರಗಡೆ ಇಡ್ತಾ ಇದ್ದೆ ಅಷ್ಟೇ. ಗಂಧದ ಕಡ್ಡಿ ಒಳಗಡೆ ಒಂದಿಟ್ಟು, ಹೊರಗಡೆ ಒಂದಿಟ್ಟು, ಮತ್ತು ಸಾಂಬ್ರಾಣಿನೂ ಕೂಡ ಅಲ್ಲಿ ಇಡ್ತಾ ಇದ್ದೆ. ಆ ತುಳಸಿ ಗಿಡ ಏನಾಗ್ತಾಯಿತ್ತು ಅಂದರೆ ದಿನ ಏಕೆಂದರೆ ತುಳಸಿ ಗಿಡ ಇರುತ್ತೆ ನೋಡಿ, ಇದು ಗಿಡ ಅಂದ್ಕೊಳ್ಳಿ, ಇದು ಪಕ್ಕದಲ್ಲೇ ನಾನು ಸಾಂಬ್ರಾಣಿ ಇಡ್ತಾ ಇದ್ದೆ. ಅದು ಹೊಗೆದು ಮತ್ತು ಬೂದಿ, ಅಂದರೆ ಸಾಂಬ್ರಾಣಿದ ಬೂದಿ ಬರುತ್ತೆ ನೋಡಿ, ಅದು ನಾನೇನು ಅಂದ್ಕೊಂಡೆ ಅಂದರೆ ಇದು ಗೊಬ್ಬರ ಆಗುತ್ತೆ, ಇದನ್ನ ಯಾಕೆ ತೆಗೆದು ಬೀಸಾಕಬೇಕು ಅಂದ್ಬಿಟ್ಟು ಆ ತುಳಸಿ ಗಿಡದ ಹತ್ರನೇ ಬಿಟ್ಬಿಡ್ತಾ ಇದ್ದೆ. ಅಂದರೆ ಆ ರೂಟ್ ಹತ್ರನೇ ಹಾಕ್ತಾ ಇದ್ದೆ. ಅದು ಏನಾಗ್ತಾಯಿತ್ತು ಅಂದರೆ ದಿನ ಹೋಗ್ತಾ ತುಳಸಿ ಗಿಡ ಸಾಯೋದಕ್ಕೆ ಸ್ಟಾರ್ಟ್ ಆಯಿತು, ಅಂದರೆ ಒಣಗೋಗ್ತಾ ಇತ್ತು. ಆವಾಗ ನಾನೇನು ಅಂದ್ಕೊಂಡಿದ್ದು ಅಂದರೆ ನಮ್ಮ ಮನೆ ಹತ್ರ ಇನ್ನೊಂದು ರೀಸನ್ ಅಂದರೆ ಬಿಸಿಲು ಬರಲ್ಲ, ಅದರಿಂದನೂ ಕೂಡ ಅದು ತುಳಸಿ ಗಿಡ ಬರ್ತಾ ಇಲ್ಲ ಅಂದ್ಬಿಟ್ಟು ನಾನು ಆ ತುಳಸಿ ಗಿಡ ಹಾಕೋದೇ ಬಿಟ್ಬಿಟ್ಟಿದ್ದೆ. ಆದರೆ ಇವಾಗ ಗೊತ್ತಾಗ್ತಾ ಇದೆ ಕೆಮಿಕಲ್ಲು ಒಂದು ಕಾರಣನೇ. ಅಂದರೆ ನಾನು ಯಾವಾಗಲೂ ಗೊಬ್ಬರ ಆಗುತ್ತೆ ಅಂತ ನನ್ನ ಒಂದು ತಪ್ಪು ಕಲ್ಪನೆ, ನಮಗೆ ಗೊತ್ತೇ ಇರೋದಿಲ್ಲ ಎಷ್ಟೋ ವಿಷಯಗಳು. ನನ್ನದು ತಪ್ಪೇನಿಲ್ಲ. ನನ್ನ ಅನಿಸಿಕೆ ಏನಂದರೆ ಗೊಬ್ಬರ ಆಗುತ್ತೆ, ತುಳಸಿ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಅಂತ ನನ್ನ ಅಭಿಪ್ರಾಯ. ಆದರೆ ಅದರಲ್ಲಿ ಕೆಮಿಕಲ್ ಜಾಸ್ತಿಯಾಗಿ ತುಳಸಿ ಗಿಡ ಸತ್ತೋಗ್ತಾಯಿತ್ತು. ಇನ್ನೊಂದು ಬಿಸಿಲೂ ಬರ್ತಾ ಇರಲಿಲ್ಲ. 2 ರೀಸನ್ನು ಇದೆ ಅದಕ್ಕೆ. ಆ ಥರ ಆಗ್ತಾಯಿತ್ತು. ಅದು 10 ವರ್ಷದ ಹಿಂದೆ. ಅದು ಇತ್ತೀಚೆಗೆ ಈ ಥರ ರೀಸನ್ನು, ಅಂದರೆ ಅದು ಹೊಗೆ, ಕೆಮಿಕಲ್ಲು. ತುಂಬ ದಿನಗಳ ಹಿಂದೆ ಮೋಹನ್ ಮಾಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಅಂದರೆ ಸಾಂಬ್ರಾಣಿ ಎಲ್ಲ ತರ್ತೀನಿ ನೋಡಿ, ಅದು ಹೊಗೆ ತುಂಬ ಬರೋದು ಇರುತ್ತೆ, ಸ್ವಲ್ಪ ಕಡಿಮೆ ಹೊಗೆ ಬರೋದು ಇದೆ. ನಾನು ಸ್ವಲ್ಪ ಜಾಸ್ತಿ ಹೊಗೆ ಬರೋದೇ ತರ್ತೀನಿ. ಅದು ಏನಂದರೆ ಮನೆ ಫುಲ್ಲು ಹೊಗೆ ಎಲ್ಲ ಇದ್ದರೆ ಏನಂದರೆ ನೆಗೆಟಿವ್ ಎನರ್ಜಿನೆಲ್ಲ ತೆಗೆದಾಕುತ್ತೆ. ನಮಗೆ ಇದು ಗೊತ್ತಿಲ್ಲ, ಅದು ಸ್ಮೆಲ್ಲೆಲ್ಲ ಕುಡಿದ್ರೆ ನಮ್ಗೆ ಈ ಥರ ಬರುತ್ತೆ ಅಂತ ಗೊತ್ತಿಲ್ಲ. ನನ್ನ ಅಭಿಪ್ರಾಯ ಏನಂದರೆ ಮನೆ ಫುಲ್ಲು ಆವಾಗೆಲ್ಲ ನೋಡಿ, ಹಿಂದೆ ಎಲ್ಲ ಯಾವ ಥರ ಎಲ್ಲ ಸಾಂಬ್ರಾಣಿ ಹಾಕ್ತೀರ, ಅದೇ ಥರ ಮನೆ ಫುಲ್ಲು ಹೊಗೆ ಥರ ಇದ್ದರೆ ನೆಗೆಟಿವ್ ಎನರ್ಜಿ ಹೋಗುತ್ತೆ, ಪಾಸಿಟಿವ್ ಆಗಿರುತ್ತೆ ಮನೆ ಅಂತ ನನ್ನ ಒಂದು ಅಭಿಪ್ರಾಯ. ನೋಡಿದರೆ ಅದರಿಂದನೇ ಕೆಮಿಕಲ್ಲು ನಮಗೆ ಈ ಥರ ಬರುತ್ತೆ ಅನ್ನೋದು ಗೊತ್ತೇ ಇಲ್ಲ. ಹಾಗೆ ಮೋಹನ್ ಮಾಮ ತುಂಬ ಸರಿ ಹೇಳ್ತಾನೆ ಇರ್ತಾರೆ, ಆ ಥರ ಸಾಂಬ್ರಾಣಿ ತರಬೇಡ, ತುಂಬ ಹೊಗೆ. ಯಾಕೆ ಅಂದರೆ ಮೋಹನ್ ಮಾಮನಿಗೆ ಅದು ಆಗೋದಿಲ್ಲ. ಯಾಕೆಂದರೆ ಗಂಧದ ಕಡ್ಡಿ ಹೊಗೆ ಮತ್ತು ಸಾಂಬ್ರಾಣಿ ಹೊಗೆ ಇದೆಲ್ಲ ಏನಾಗುತ್ತೆ ಅಂದರೆ ಕೆಮಿಕಲ್ ಇರೋದ್ರಿಂದ ಆ ಹೊಗೆನ ತೊಗೊಂಡ್ರೆ ಮೋಹನ್ ಮಾಮನಿಗೆ ಏನಾಗುತ್ತೆ ಅಂದರೆ ಅಕ್ಷಿ ಅಂತ ಆಗ್ತಾ ಇರುತ್ತೆ.
ಮತ್ತು ಮೂಗಲ್ಲಿ ನೀರು ಕೂಡ ಸೋರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರಿಗೆ ನಾನು ಅಂದ್ಕೊಂಡೆ ನಿಮಗೆ ಅಲರ್ಜಿ ಅದರಿಂದ, ಅಂದರೆ ಅದ್ರ ಹೊಗೆ ಕಂಡ್ರೆ ನಿಮ್ಗೆ ಇಷ್ಟ ಅಂದರೆ ಆಗೋದಿಲ್ಲ, ಅದರಿಂದ ನಿಮಗೆ ಅಲರ್ಜಿಯಿಂದ ನಿಮ್ಗೆ ಈ ಥರ ಆಗುತ್ತೆ. ನನಗೆ ಕೌಶಿಗೆ ಆ ಥರದ್ದೆಲ್ಲ ಏನೂ ಇಲ್ವಲ್ಲ ಅಂಥೇಳಿ ಮಾಮ ಇಲ್ದಾಗ ನಾನು ಮನೆ ಒಳಗಡೆನೇ ಇಡ್ತೀನಿ. ಮಾಮ ಇದ್ದಾಗ ಏನು ಮಾಡ್ತೀನಿ, ಹೊರಗಡೆ ಇಟ್ಬಿಡ್ತೀನಿ. ಅಂದರೆ ಹೊರಗಡೆ ಅಂದರೆ ಆ ಕಡೆ ಈ ಕಡೆ ಹೊಟ್ಟೋಗ್ಬಿಡುತ್ತೆ. ಮನೆ ಒಳಗಡೆ ಅಂದರೆ ಮನೆ ಒಳಗಡೆನೇ ಫುಲ್ಲು ಹೊಗೆನಾಗಿರುತ್ತೆ, ಕವರ್ ಆಗೋಗಿರುತ್ತೆ. ಎಲ್ಲ ಕಡೆ ನೋಡಿದ್ರು ಹೊಗೆ ಥರ ಇರುತ್ತೆ ಅಂತ ಮಾಮ ಬಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೂ ನಾನು ಕೇಳ್ತಾ ಇಲ್ಲ. ಅದು ಅದೇ ಅವ್ರ ಮಾಮ ಇದ್ದಾಗ ಈ ರೀತಿ ಮಾಡ್ತಾಯಿದ್ದೆ. ಮಾಮ ಇಲ್ದಾಗ ಇಲ್ಲೇ ದೇವ್ರ ಈ ಗಣೇಶಂದು ಏನು ಫೋಟೋ ಇಟ್ಟಿದ್ದೀನಿ ಇಲ್ಲೇ ಇಡ್ತಾಯಿದ್ದೆ. ಇಡೀ ಮನೆಯೆಲ್ಲ ಹೊಗೆ ಥರ ಇಷ್ಟು ದಿನನೂ ನೆನ್ನೆನೂ ಕೂಡ ಅದೇ ರೀತಿಯೇ ಮಾಡಿದ್ದೀನಿ. ನಾನು ಆರ್ಟಿಕಲ್ ಓದಿದ್ದು ನಿನ್ನೆ ಸಂಜೆ. ಅಲ್ಲಿ ತನಕ ನನಗೆ ಗೊತ್ತು ಕೆಮಿಕಲ್ ಇದೆ ಅಂತ, ಆದರೆ ಈ ಥರ ಎಫೆಕ್ಟ್ ಆಗುತ್ತೆ ಅಂತ ನನಗೆ ರಿಯಲಿ ಗೊತ್ತಿಲ್ಲ. ನಾವು ಅಂದರೆ ಈ ಥರದ ಯೂಸ್ ಮಾಡಬಾರ್ದು. ಅಂದರೆ ಈ ಥರ ಕೆಮಿಕಲ್ ಇರುವಂಥ ಗಂಧದ ಕಡ್ಡಿ ಸಾಂಬ್ರಾಣಿನ ಯೂಸ್ ಮಾಡಬಾರ್ದು. ಆದರೆ ನಾವು ಹಿಂದೆ ಹಳ್ಳಿಯಲ್ಲಿ ಕೆಂಡ ಅಂದರೆ ಬೆಂಕಿ ಕೆಂಡಕ್ಕೆ ಸಾಂಬ್ರಾಣಿ ಹಾಕ್ತಿದ್ವಿ. ಗೊತ್ತಾ ನಿಮ್ಗೆ ಎಷ್ಟು ಚೆನ್ನಾಗಿ ಗೊತ್ತಾ ಏನೋ ಗೊತ್ತಿಲ್ಲ, ಪುಡಿ ಸಾಂಬ್ರಾಣಿ ಸಿಗ್ತಾಯಿತ್ತು ಅಂಗಡಿಯಲ್ಲಿ. ಅದನ್ನು ತೊಗೊಬಂದು ಈ ಕೆಂಡದ ಮೇಲೆ ಹೀಗೆ ಉದುರಿಸೋದು, ಅದು ಹೊಗೆ ಬರುತ್ತೆ ತುಂಬ. ಅದು ಏನು ಪ್ರಾಬ್ಲಮ್ ಇಲ್ಲ ಅಂತೆ. ಆದರೆ ಈ ಥರದ್ದು ತುಂಬ ಪ್ರಾಬ್ಲಮ್ಮು. ಅಂದರೆ ಈ 5G ಅನ್ನೋ ಯುಗದಲ್ಲಿ ಈ ಥರದ್ದೆಲ್ಲ ನಾವು ಕಲ್ತ್ಕೊಂಡಿದ್ದೀವಿ. ಇವಾಗ ನಾವು ಕೆಂಡ ಹಾಕಿ ಸಾಂಬ್ರಾಣಿನ ಹಾಕ್ತೀವಿ ಅಂದ್ರೂ ಕೆಂಡ ಎಲ್ಲಿಂದ ತರ್ತೀರಾ? ಆವಾಗಾದರೆ ಹಿಂದೆ ನಾವು ಒಲೆ ಯೂಸ್ ಮಾಡ್ತಿದ್ವಿ, ಅದ್ರ ಕೆಂಡ ಸಿಗ್ತಾಯಿತ್ತು, ಆದರೂ ಸಾಂಬ್ರಾಣಿ ಹಾಕ್ತಾಯಿದ್ವಿ. ಆ ಥರ ಮಾಡ್ತಾಯಿದ್ವಿ. ಅವಾಗ ಪಾಸಿಟಿವ್ ಎನರ್ಜಿ ಇರ್ತಿತ್ತು, ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗ್ತಿತ್ತು. ಇವಾಗ ಇದನ್ನು ಹಚ್ಚಿದ್ರೆ ಪಾಸಿಟಿವ್ ಅಲ್ಲ, ಏನಂದರೆ ನೆಗೆಟಿವ್ ಎನರ್ಜಿ ಜೊತೆಗೆ ನಮ್ಮ ಉಸಿರು ಕೂಡ ತಗೋಬಿಡುತ್ತೆ. ಆದಷ್ಟು ಹೆಣ್ಮಕ್ಳು ಹುಷಾರಾಗಿರಿ. ನಾನು ಸುಮಾರು ದಿನಗಳ ಹಿಂದೆ ವಿಡಿಯೋ ಮಾಡಿದೆ. ಏನಂದರೆ ನಮ್ಮ ಅಕ್ಕ ಮನೇಲೆಲ್ಲ ನೋಡ್ತೀನಲ್ಲ, ಅವರು ದೀಪ ಒಂದು ಹಚ್ಚುತ್ತಾರೆ. ಫಸ್ಟ್ ಟೈಮ್ ನಮ್ಮ ಅಕ್ಕನ ಮನೇಲಿ ಆ ಥರ ನೋಡಿದ್ದು. ದೀಪ ಒಂದು ಹಚ್ಚುತ್ತಾರೆ, ಈ ಸಾಂಬ್ರಾಣಿ ಗಂಧದ ಕಡ್ಡಿ ಏನೇ ಹಚ್ಚಿದ್ರು ತೊಗೊಂಡೋಗಿ ಹೊರಗಡೆ ಇಡ್ತಾಯಿದ್ರು. ನಾನು ಒಂದಿನ ಅಲ್ಲಿ ಪೂಜೆ ಮಾಡಿದೆ. ಆವಾಗ ನನಗೆ ಗೊತ್ತಾಗಿದೆ, ಅಲ್ಲಿ ತನಕ ಏನು ಗೊತ್ತಿಲ್ಲ. ಆವಾಗ ಪೂಜೆ ಮಾಡಿದಾಗ ಅಕ್ಕ ಹೇಳಿದ್ರು ಹೊರಗಡೆ ತೊಗೊಂಡೋಗಿ ಇಟ್ಬಿಡು ಅಂತ. ಏನಕ್ಕೆ ಅಂದರೆ ಅವರಿಗೆ ಇದು ಗೊತ್ತಿಲ್ಲ, ಈ ಥರ ಅದರಿಂದ ಈ ಥರ ಎಲ್ಲ ಆಗುತ್ತೆ, ಹೊಗೆ ಕೊಡೋದೆ ಅಂತ ಗೊತ್ತಿಲ್ಲ. ಅವರಿಗೇನೋ ಹೊಸ ಮನೆ ಅಲ್ವಾ, ಫುಲ್ಲು ಟೈಲ್ಸ್ ಎಲ್ಲ ಹಾಳಾಗುತ್ತೆ, ಕಪ್ಪಗಾಗುತ್ತೆ, ಅದನ್ನೆಲ್ಲ ಒರೆಸ್ಬೇಕು, ಆ ಥರ ದೃಷ್ಟಿಯಿಂದ ಅವರು ಒಳಗಡೆ ಅಂದರೆ ಒಳಗಡೆ ಇಡಬೇಡ ಹೊರಗಡೆ ಇಡು ಅಂತ ಹೇಳ್ತಾಯಿದ್ರು. ನಾನು ಇದೇನಪ್ಪ ಸಾಮಾನ್ಯ ಕಟ್ಟಿಸಿ ಪೂಜೆ ಮಾಡಿಬಿಟ್ಟು ಒಂದು ಗಂಧದ ಕಡ್ಡಿ ಇಡೋಕ್ಕೆ ಇವ್ರು ಈ ಥರ ಅಂತಿದಾರಲ್ಲ, ತೊಗೊಂಡೋಗಿ ಹೊರಗಡೆ ಇಟ್ಟರೆ ಏನು ಪ್ರಯೋಜನ? ಒಂದಾದರೂ ದೇವ್ರ ಮನೇಲಿದ್ದರೆ ಏನೋ ಒಂಥರ ಖುಷಿ ಆಗುತ್ತೆ. ಅಂದರೆ ಇವರು ಈ ಥರ ಈಗ ಅನಿಸುತ್ತೆ ಅವ್ರು ಮಾಡ್ತಿರೋದೇ ಒಂದು ರೀತಿ ಒಳ್ಳೆಯದು ಅಂತ ಅನಿಸುತ್ತೆ. ಹಾಗೆ ಆದಷ್ಟು ಗಂಧದ ಕಡ್ಡಿ ಹಚ್ಚೋದು ಮತ್ತು ಸಾಂಬ್ರಾಣಿ ಹಚ್ಚೋದನ್ನ ನಿಲ್ಲಿಸ್ಬಿಟ್ರೆ ತುಂಬಾ ಒಳ್ಳೆಯದು ಅಂತ ನಾನು ಅನ್ಕೋತೀನಿ. ಆದರೆ ನಿಮಗೆ ಹಚ್ಚಲೇಬೇಕು ಅಂದರೆ ಪೂಜೆ ಎಲ್ಲ ಮಾಡಿಬಿಟ್ಟು ಏನು ಮಾಡಿ ತೊಗೊಂಡೋಗ್ಬಿಟ್ಟು ತುಳಸಿ ಕಟ್ಟೆಗೋ ಅಥವಾ ಎಲ್ಲೋ ಒಂದು ಕಡೆ ಸಿಗಿಸ್ಬಿಟ್ರೆ ಒಳ್ಳೆಯದು. ಮಾಡಲೇಬೇಕು, ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಲೇಬೇಕು ಅಂದರೆ ಆ ರೀತಿ ಮಾಡಿ. ಇಲ್ಲ ನಾವು ಎಣ್ಣೆ ಬಿಟ್ಟು ದೀಪ ಹಚ್ಬಿಟ್ಟು ನಮಸ್ಕಾರ ಮಾಡ್ಕೋತೀವಿ ಅಂದರು ಆ ಥರನೂ ಮಾಡಿ. ಏಕೆಂದರೆ ನಾವು ಡೈಲಿ ಗಂಧದ ಕಡ್ಡಿ ಸಾಂಬ್ರಾಣಿ ಈ ಥರದ್ದೆಲ್ಲ ಯೂಸ್ ಮಾಡಿ, ಈಗ ಸಡನ್ನಾಗಿ ಗಂಧದ ಕಡ್ಡಿನ ಯೂಸ್ ಮಾಡಬೇಡ ಅಂದರೆ ಒಂಥರ ಮನಸ್ಸಿಗೆ ಗಂಧದ ಕಡ್ಡಿ ಹಚ್ಚದೆ ಪೂಜೆ ಹೆಂಗಪ್ಪ ಅದು ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ. ಈ ಥರ ಎಲ್ಲ ಆದಾಗ ನಾವು ಆದಷ್ಟು ನಮ್ಮ ಆರೋಗ್ಯನೂ ಕೂಡ ನೋಡ್ಕೋಬೇಕಾಗುತ್ತೆ. ಇವಾಗ ಏನಂದ್ರೆ ನಾನು ಬೆಳಿಗ್ಗೆ ಕೌಶಿಗೆ ಹೇಳಿದೆ, ಯಾಕೆಂದರೆ ನಮ್ಮ ಮನೇಲಿ ಬೆಳಿಗ್ಗೆ ಕೌಶಿ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡ್ತಾನೆ, ಮೋಹನ್ ಮಾವ ಪೂಜೆ ಮಾಡ್ತಾರೆ. ಅಂದರೆ ದೀಪ ಹಚ್ಚಲ್ಲ, ಅವರು ಗಂಧದ ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಈಚೆ ಒಂದು ಅಂದರೆ ತುಳಸಿ ಹತ್ರ ಒಂದು ದೇವ್ರ ಮನೇಲಿ ಒಂದು ಇಟ್ಟು ಹೋಗ್ತಾರೆ. ನಾನು ಬೆಳಿಗ್ಗೆ ಹೇಳ್ದೆ ಈ ಥರ ಆಗಿದೆ ಕಣೋ, ಈ ಥರ ಅಂತೆ ಪೂಜೆ ಮಾಡಬೇಡ ಅಂದರೆ ಮತ್ತೆ ಒಂಥರ ಅನ್ಸೋದಲ್ಲಮ್ಮ, ಆ ಥರ ಮಾಡಿಲ್ಲ ಅಂದರೆ ಏನೋ ಒಂಥರ ಆಗುತ್ತೆ ಅಂತಂದ. ಬೇಡ, ಇವಾಗ ಏನಂದರೆ ನಾವು ಸ್ವಲ್ಪ ಹೊಗೆ ಕುಡಿದ್ರೂ ಅದು ವಿಷ, ಅದೇನು ಹೇಳ್ತಾರೆ, ಸ್ವಲ್ಪ ವಿಷ ತಿಂದ್ರೂ ವಿಷನೇ, ತುಂಬ ತಿಂದ್ರೂ ಅದು ವಿಷನೇ ಆಗೋದು. ಅದರಿಂದ ಆದಷ್ಟು ಗಂಧದ ಕಡ್ಡಿ ಸಾಂಬ್ರಾಣಿನ ಹಚ್ಚಕ್ಕೆ ಹೋಗಬೇಡಿ. ಕರ್ಪೂರಗಳು ಇದರಲ್ಲೆಲ್ಲ ಇನ್ನೂ ಏನೇನೆಲ್ಲ ಕೆಮಿಕಲ್ ಇದೆಯೋ ಗೊತ್ತಿಲ್ಲ ನಮಗೆ. ಈ ಥರ ಅದು ಗಂಡು ಮಕ್ಕಳು ಅಡುಗೆ ಅಂದರೆ ದೇವ್ರ ಪೂಜೆ ಮಾಡೋದು ತುಂಬ ಕಡಿಮೆ. ಅದರಲ್ಲೂ ಹೆಣ್ಮಕ್ಳೇ ಜಾಸ್ತಿ ಪೂಜೆ ಪುನಸ್ಕಾರಗಳು ಅಂತೇಳಿ ಮಾಡೋದು.
ಗಂಡು ಮಕ್ಳಿಗೇನು ಎಫೆಕ್ಟ್ ಆಗಲ್ಲ. ಆದರೂ ಅವರು ಮನೇಲಿರ್ತಾರೆ, ಅದ್ರದ್ದು ಹೊಗೆ ಎಲ್ಲ ಕುಡಿತಾರೆ ಅಂದರೆ ಅವ್ರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಆದ್ದರಿಂದ ಆದಷ್ಟು ಗಂಧದ ಕಡ್ಡಿ ಮತ್ತು ಸಾಂಬ್ರಾಣಿ ಹಚ್ಚೋದನ್ನು ಬಿಟ್ಬಿಡಿ. ಹಾಗೆ ಖುಷಿಯಿಂದ ಎಣ್ಣೆ ಹಾಕಿ ದೀಪ ಹಚ್ಚು, ಒಳ್ಳೆ ಅಂದರೆ ದೀಪ ಹಚ್ಚಿ ಒಳ್ಳೆ ಮನಸ್ಸಿಂದ ಅಂದರೆ ಒಳ್ಳೆ ಭಕ್ತಿ ಇರಬೇಕು ದೇವ್ರ ಮೇಲೆ. ನಾವು ಗಂಧದ ಕಡ್ಡಿ ಅದು ಇದೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ರೆ ಏನೂ ಬರಲ್ಲ. ಭಕ್ತಿಯಿಂದ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. ಆದಷ್ಟು ಏನಂದರೆ ಈ ಸಾಂಬ್ರಾಣಿ ಗಂಧದ ಕಡ್ಡಿ ಇದರಿಂದ ಹೊರಗಡೆ ಬರೋದು ತುಂಬ ಒಳ್ಳೆಯದು ಅಂತ ಅನ್ಕೋತೀನಿ. ನಾನು ಅಂದಮೇಲಿಂದ ಅಂದರೆ ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು. ಆದರೂ ಕೌಶಿಕ್ ಹೇಳ್ತದೆ ಗಂಧದ ಕಡ್ಡಿ ಸಾಂಬ್ರಾಣಿ ಎಲ್ಲ ಮೊನ್ನೆ ಅಷ್ಟೊಂದು ತಂದಿಟ್ಬಿಟ್ಟಿದ್ದೀನಿ, 2 ತಿಂಗಳಿಗಾಗೋಷ್ಟೆಲ್ಲ ತಂದಿಟ್ಟಿದ್ದೀನಿ. ಒಂಥರ ಬೇಜಾರಾಗ್ತಿದೆ ಅದು ಬೀಸಾಕೋದಕ್ಕೂ, ಗೊತ್ತಿಲ್ಲ ಏನು ಮಾಡೋದು ಅಂಥೇಳಿ. ಅದಕ್ಕೆ ಹಚ್ಚೋದೇ ಬೇಡ, ವೇಸ್ಟ್ ಆದರೂ ಪರವಾಗಿಲ್ಲ, ಹಚ್ಚೋದೆಲ್ಲ ಬೇಡವೇ ಬೇಡ. ಈ ಥರ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅಂದರೆ ಬೇಡವೇ ಬೇಡ ಅದು. ಹಾಗೆ ಈಗ ಕ್ಯಾನ್ಸರ್ ಏನಂದರೆ ಮೊದಲನೇ ಸ್ಟೇಜಲ್ಲಿ ಗೊತ್ತಾದರೆ ಓಕೆ, ಸೆಕೆಂಡ್ ಸ್ಟೇಜಲ್ಲೂ ಗೊತ್ತಾದರೂ ಓಕೆ, ಥರ್ಡ್ ಸ್ಟೇಜಿಗೆ ಅಂದರೆ 3ನೇ ಸ್ಟೇಜಿಗೆ ಬಂದಿದೆ, ಇವಾಗ ಸ್ಟಾರ್ಟ್ ಆಗಿದೆ ಅಂದ್ರೂ ಸ್ವಲ್ಪ ಏನಾದರೂ ಮಾಡಿ ಅವ್ರನ್ನ ಬದುಕಿಸ್ಬೋದು. ಆದರೆ ಥರ್ಡ್ ಸ್ಟೇಜ್ ಇದೆಯಲ್ಲ ಅದು ಮುಗಿದ್ಬಿಟ್ರೆ ನಮ್ಮ ಕಥೆನೇ ಅಲ್ಲಿಗೆ ಮುಗೀತು ಅಂತ. ಅದಕ್ಕೋಸ್ಕರ ಬೇಡವೇ ಬೇಡ. ಮೊದಲೆಲ್ಲ ಏನಂದರೆ ಹಾರ್ಟ್ ಅಂದರೆ ಹೃದಯಘಾತ ಏನಿದೆ, ಆ ಹೃದಯಘಾತ ಆದರೆ ಗೊತ್ತಾಗಲ್ಲ ಅಂತ ಹೇಳ್ತೀರಿ. ಇವಾಗ ಏನಾಗುತ್ತೆ ಅಂದರೆ ಹೃದಯಘಾತ ಆಗೋದಕ್ಕಿಂತ ಮೊದಲು ಅಂದರೆ ಒಂದು 50 ವರ್ಷ ಅಥವಾ ಒಂದು 40 ವರ್ಷ ಆಗ್ತಿದ್ದಾಗೆ ಹೋಗ್ಬಿಟ್ಟು ನಾವು ಹಾರ್ಟದು ಫುಲ್ಲು ಎಲ್ಲ ಚೆಕ್ ಮಾಡಿಸ್ಕೋಬೋದು. ಕೊಲೆಸ್ಟ್ರಾಲ್ ಜಾಸ್ತಿ ಇದೆಯಾ, ಬ್ಯಾಡ್ ಕೊಲೆಸ್ಟ್ರಾಲ್ ಎಷ್ಟಿದೆ, ಗುಡ್ ಕೊಲೆಸ್ಟ್ರಾಲ್ ಎಷ್ಟಿದೆ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಈಗಲೇ ಚೆಕ್ ಮಾಡಿಸ್ಕೋಬೋದು. ಆದರೆ ಕ್ಯಾನ್ಸರ್ದು ಹೇಗೆ ಚೆಕ್ ಮಾಡಿಸ್ಕೋತೀರಾ, ಅದು ಬಂದಿದೆಯಾ ಇಲ್ವಾ ಅಂತ ಏನೂ ಗೊತ್ತೇ ಇಲ್ವಲ್ಲ ನಮಗೆ. ಅದರಿಂದ ಮೊದಲೆಲ್ಲ ಹಾರ್ಟ್ದು ಆ ಥರ ಹೇಳ್ತಿದ್ರು, ಏನೂ ಗೊತ್ತಾಗಲ್ಲ, ಒಂದೇ ಸರಿ ಹೋಗ್ಬಿಡ್ತಾರೆ ಅಂತ ಹೇಳ್ತಾಯಿದ್ರು. ಇದು ಈ ಥರ ಇವಾಗ ಹಾರ್ಟ್ಗಿನ ಕ್ಯಾನ್ಸರ್ ತುಂಬ ಇತ್ತೀಚೆಗಂತೂ ಜಾಸ್ತಿನೇ ಆಗಿಬಿಟ್ಟಿದೆ ಕ್ಯಾನ್ಸರ್. ಅವ್ರಿಗೆ ಯಾರು ಒಬ್ಬರು ತೀರೋಗಿದ್ದಾರೆ ಅಂದರೆ ಅವ್ರಿಗೆ ಕ್ಯಾನ್ಸರು ಅಂತ ಹೇಳ್ತಾಯಿದ್ರು. ಅದು ಮೊದಲು ಕ್ಯಾನ್ಸರು ಯಾವುದರಿಂದ ಬರುತ್ತೆ ಅಂದರೆ ಎಣ್ಣೆ, ಅಂದರೆ ಅಡುಗೆ ಎಣ್ಣೆ ಅಂತ ಏನು ಯೂಸ್ ಮಾಡ್ತೀವಿ ಆ ಎಣ್ಣೆಯಿಂದ ಬರುತ್ತೆ. ಅದರಲ್ಲೂ ಅಷ್ಟೇ ಮಿನರಲ್ ಆಯಿಲ್ನ ಯೂಸ್ ಮಾಡ್ತಾರೆ ಜಾಸ್ತಿ, ಅದರಿಂದ ಕ್ಯಾನ್ಸರ್ ಬರ್ತಾ ಇದೆ ಅಂತ ಹೇಳ್ತಾಯಿದ್ರು. ಇವಾಗ ನಾನು ನೋಡಿದಾಗೆ ನಮ್ಮ ಮನೇಲಿ ಕರಿ ಎಳ್ಳು ಬರುತ್ತೆ, ಅದು ಕಡಲೆಕಾಯಿ ಎಣ್ಣೆ ಜಾಸ್ತಿ ಅದೇ ಯೂಸ್ ಮಾಡ್ತಾಯಿದ್ದು. ಇದನ್ನು ಯೂಸ್ ಮಾಡಿ ಅಡುಗೆ ಮಾಡ್ತಾಯಿದ್ರು. ಯಾವತ್ತವರು ಇದು ಅಂಗಡಿಯಲ್ಲಿ ಎಣ್ಣೆ ತಂದು ಅಡುಗೆ ಮಾಡಿದೆ ನೋಡಿಲ್ಲ. ಈ ಥರದ್ದೆಲ್ಲ ಯೂಸ್ ಮಾಡ್ತಾಯಿದ್ರು. ಏನು ಹುಷಾರಿಲ್ಲ ಅಂದರೆ ಕ್ಯಾನ್ಸರು. ಅಷ್ಟು ವರ್ಷದಿಂದ ಅವರು ಇತ್ತೀಚೆಗೆ ಅವರು ಈ ಥರ ಎಣ್ಣೆ ಎಲ್ಲ ತಿಂತಾರೆ. ಮೊದಲೆಲ್ಲ ಈ ಥರದ ಎಣ್ಣೆ ತಿಂತಾರೆ. ಹೇಗೆ ಕ್ಯಾನ್ಸರ್ ಬಂದ್ಬಿಡ್ತು? ನಾವು ತಿನ್ನೋ ಫುಡ್ ಇರ್ಬೋದು. ಈಗ ನಾವು ಅಕ್ಕಿ ಒಳ್ಳೆಯದು ತಿಂತೀವಿ ಅಂದರೆ ಅಕ್ಕಿ ಒಳ್ಳೆಯದನ್ನು ಅನ್ನ ಮಾಡಿ ತಿಂತೀವಿ, ರಾಗಿ ಮುದ್ದೆ ಮಾಡಿ ತಿಂತೀವಿ. ಈ ರಾಗಿ ಬೆಳಿಬೇಕಾದ್ರೆ ಅವಾಗ ತಿಪ್ಪೆ ಗೊಬ್ಬರ ಏನಿದೆ ಆ ತಿಪ್ಪೆ ಗೊಬ್ಬರ ತಗೊಬಂದು ಹಾಕಿ, ರಾಗಿ ಅಂತಲ್ಲ ಪ್ರತಿಯೊಂದಕ್ಕೂ ಅಷ್ಟೇ, ತಿಪ್ಪೆ ಗೊಬ್ಬರ ತಂದು ಭತ್ತ ಬೆಳೆಯೋದಿರ್ಬೋದು, ರಾಗಿ ಬೆಳೆಯೋದಿರ್ಬೋದು, ಗದ್ದೆಗಳಿಗೆ ಹೊಲಗಳಿಗೆ ಈ ಗೊಬ್ಬರನ ತಗೊಂಡೋಗಿ ಹಾಕ್ತಿದ್ರು. ಆವಾಗ ಆ ಗೊಬ್ಬರದಲ್ಲಿರುವಂಥ ಏನಂದರೆ ಪೋಷಕಾಂಶಗಳಿರ್ಬೋದು, ಇನ್ನೊಂದಿರ್ಬೋದು, ಅದು ರಾಗಿ ಮೂಲಕ ಬಂದು ನಮಗೆ ಒಳ್ಳೆಯದು ಆರೋಗ್ಯ ಇರ್ತಿತ್ತು, ಒಳ್ಳೆ ಆರೋಗ್ಯ ಇರ್ತಿತ್ತು. ಇವಾಗ ಆ ಥರ ಅಲ್ಲ. ಇವಾಗ ಏನಂದರೆ ರಾಗಿ ಬೆಳೀರಿ, ಭತ್ತ ಬೆಳೀರಿ, ಒಂದು ಹಣ್ಣುಗಳು ನೋಡಿದ್ದೀರ, ಹಣ್ಣುಗಳು ಕಲ್ಲಂಗಡಿ ಹಣ್ಣು ಇರ್ಬೋದು, ಸೌತೆಕಾಯಿ, ಏನಾದರೂ ಫ್ರೂಟ್ಸ್ ನೋಡಿ ಅದಕ್ಕೂ ಅಷ್ಟೇ ಕೆಮಿಕಲ್ಲು ಇಂಜೆಕ್ಷನ್ ಮಾಡ್ತಾರೆ. ಈ ಬಾಳೆಹಣ್ಣಿಗೆ, ಗಿಡಕ್ಕೆ ಮತ್ತು ಕಲ್ಲಂಗಡಿ ಹಣ್ಣಿಗೆ ಅದಕ್ಕೆಲ್ಲ ಇಂಜೆಕ್ಷನ್ ಮಾಡ್ತಾರೆ, ಒಳ್ಳೆ ಕಲರ್ ಬರಬೇಕು ಅಂತೆಲ್ಲ ಇಂಜೆಕ್ಷನ್ ಮಾಡ್ತಾರೆ. ನಾವು ಅದನ್ನು ತಿಂದಾಗ ಈಗ ಎಕ್ಸಾಂಪಲು ಭತ್ತ ರಾಗಿ ಬೆಳೆದು ಅದಕ್ಕೆ ಕೆಮಿಕಲ್ ಹಾಕಿರ್ತೀವಿ, ಆ ಪೋಷಣೆ ತಾನೇ ಆ ಭತ್ತ ಮತ್ತು ಅಕ್ಕಿಗೂ ಬರುತ್ತೆ, ಅಂದರೆ ರಾಗಿಗೂ ಬರುತ್ತೆ. ಅದನ್ನು ತಿಂದಾಗ ನಾವು ವಿಷನೇ ತಾನೇ ತಿನ್ನೋದು, ನಾವೆಲ್ಲಿ ಒಳ್ಳೆ ಫುಡ್ ತಿಂತಾಯಿದ್ದೀವಿ. ನೀವೇನೇ ತಿಂತಾಯಿದ್ರೂ ಪ್ರತಿಯೊಂದರಲ್ಲೂ ವಿಷ ಇದ್ದೇ ಇರುತ್ತೆ. ಇದರಲ್ಲಿ ವಿಷ ಇಲ್ಲ ಅಂತ ಹೇಳೋ ಆಗಿಲ್ಲ. ಇವಾಗ ನೀರು ತಗೊಳ್ಳಿ, ಇನ್ನೊಂದು ಎಕ್ಸಾಂಪಲ್ಲು ನೀರು. ಈಗ ನೀರು ನಾವು ಅವಾಗ ಬಾವಿಗಳು, ಸೇದೋ ಬಾವಿ ಅಂತ ಇರುತ್ತೆ, ಆ ಬಾವಿಯಲ್ಲಿ ಡೈರೆಕ್ಟಾಗಿ ಎಳ್ಕೊಬಂದು ನೀರನ್ನ ಕುಡಿತಾ ಇದ್ವಿ. ಆವಾಗ ಏನು ಈ ಥರ ಕಾಯಿಸ್ಬೇಕು ಈ ಥರದ್ದೆಲ್ಲ ಏನೂ ಇರಲಿಲ್ಲ. ಡೈರೆಕ್ಟ್ ಅವಾಗ ಏನು ಮಾಡ್ತಾಯಿದ್ರು ಅಂದರೆ ಹಳ್ಳಿಯಲ್ಲಿ ನೋಡಿ, ಆಗಿನ ಕಾಲದಲ್ಲಿ ಆ ಬಾವಿಗೆ ಸ್ವಲ್ಪ ಸುಣ್ಣದ್ದು ಪೌಡ್ರ್ ಸಿಗುತ್ತೆ, ಆ ಸುಣ್ಣದ ನೀರು ಪೌಡರ್ನ ತಂದುಬಿಟ್ಟು ಬಾವಿಗೆಲ್ಲ ಹಾಕ್ಬಿಡ್ತಾಯಿದ್ರು. ಅಂದರೆ ಬಾವಿಯಲ್ಲಿ ಏನಾದರೂ ಹುಳಗಳಿದ್ರೆ ಸತ್ತೋಗ್ಲಿ ಅಂತ. ಒಂದು 3 ಡೇಸು ಆ ನೀರನ್ನ ಯಾರೂ ಕುಡಿತಾ ಇರಲಿಲ್ಲ.
ಒಂದು 3 ಡೇಸ್ ಆದಮೇಲೆ ಅಲ್ಲಿಂದ ಬಾವಿಯಿಂದ ನೀರು ತಂದು ಡೈರೆಕ್ಟಾಗಿ ಕುಡಿತಾ ಇದ್ವಿ, ಕಾಯಿಸ್ತಾ ಇರಲಿಲ್ಲ, ಈ ಥರ ಫಿಲ್ಟ್ರ್ ಮಾಡ್ತಾ ಇರಲಿಲ್ಲ, ಏನಂದ್ರೆ ಏನೂ ಇಲ್ಲ, ಆ ಥರ ಇದ್ವಿ. ಚೆನ್ನಾಗೇ ಇತ್ತು ಆರೋಗ್ಯ. ಇವಾಗ ನೋಡಿ, ಇವಾಗ ಎಲ್ಲೇ ಒಂದು ಬೋರ್ ತೆಗ್ಸಿದ್ರು ಸಾಲ್ಟ್ ವಾಟರ್ ಅಂತಲೇ ಹೇಳೋದು. ಕಡಿಮೆ ಸಾಲ್ಟ್ ಇದ್ರೂ ಸಾಲ್ಟ್ ವಾಟರೇ, ಜಾಸ್ತಿ ಸಾಲ್ಟ್ ಇದ್ದರೂ ಸಾಲ್ಟ್ ವಾಟರೇ, ಉಪ್ಪು ನೀರು ಅದನ್ನು ಫಿಲ್ಟ್ರ್ ಮಾಡಿ ಕುಡಿತೀವಿ ನಾವು. ಆದರೂ ನಮಗೆ ಈ ಥರ ಕಾಯಿಲೆಗಳು. ಮೊದಲೆಲ್ಲ ಏನು ಆ ಥರ ಫಿಲ್ಟ್ರೇ ಅನ್ನೋದೇ ಇಲ್ಲ, ಫಿಲ್ಟ್ರ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಆ ಥರ ಒಂದು ಇದರಲ್ಲಿ ಇವಾಗ ನಾವು ನೀರೇ ಈ ಥರ ಇರಬೇಕಾದ್ರೆ ನೀವು ಬೇರೆದೆಲ್ಲ ತೊಗೊಳ್ಳಿ, ಏನಾದರೂ ಒಂದು ತೊಗೊಂಡು ಅಬ್ಸರ್ವ್ ಮಾಡಿ, ಪ್ರತಿಯೊಂದಕ್ಕೂ ಕೆಮಿಕಲ್ ಇಲ್ಲದೆ ಇರುವಂಥ ಪದಾರ್ಥನೇ ಇಲ್ಲ. ನಾವು ತಿನ್ನೋದಿರ್ಬೋದು, ಏನೇ ಆಗಿರ್ಬೋದು, ಅದರಲ್ಲೆಲ್ಲ ಕೆಮಿಕಲ್. ಇವಾಗ ನಾವು ದೇವ್ರ ಮನೆಗೆ ಈ ಥರ ಪೂಜೆ ಮಾಡ್ತಿದ್ವಿ, ಇವಾಗ ಅದನ್ನು ನಿಲ್ಲಿಸ್ಬಿಟ್ರು. ಈ ಥರ ಹೇಳ್ದಾಗ ಭಯ ಬರುತ್ತಾ ಇಲ್ವಾ ಹೇಳಿ? ಭಯ ಅಂತೂ ಸಖತ್ ಬರುತ್ತೆ. ಏನು ಹಚ್ಚೋದಪ್ಪ, ಇವಾಗ ನಾನೇ ಯೋಚನೆ ಮಾಡ್ತಾ ಇದ್ದೀನಿ, ಗಂಧದ ಕಡ್ಡಿ ಇದೆ, ಸಾಂಬ್ರಾಣಿ ಅಷ್ಟೊಂದು 2 ತಿಂಗಳಿಗಾಗುವಷ್ಟು ತಂದಿಟ್ಬಿಟ್ಟಿದ್ದೀನಿ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ, ನಾನು ಹಚ್ಚಲ್ಲ ಬಿಡಿ, ಆದರೆ ಹೇಳ್ತಾ ಇರೋದು ಏನು ಮಾಡೋದು ಅಂತ. ಆ ಥರ ಅದು ದೇವರಿಗೆ 2 ಗಂಧದ ಕಡ್ಡಿ ಹಚ್ಚಿ ನಮಸ್ಕಾರ ಮಾಡಿಲ್ಲ ಅಂದರೆ ಅದು ಒಂಥರ ಪೂಜೆ ಕಂಪ್ಲೀಟ್ ಅಂತಲೇ ಅನಿಸೋದಿಲ್ಲ. ಹೆಂಗೆ ಪೂಜೆ ಮಾಡೋದು ಇವತ್ತಿನಿಂದ ಅಂತ ಯೋಚನೆ ಆಗ್ತಿದೆ ನನಗೆ. ಆದಷ್ಟು ಹೆಣ್ಮಕ್ಳು ನೀವು ಯಾವ ಥರ ನಿರ್ಧಾರ ತೊಗೊಳ್ತೀರ ನಿಮಗೆ ಬಿಟ್ಟಿದ್ದು. ಗಂಧದ ಕಡ್ಡಿ ಹಚ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ತೊಗೊಂಡೋಗಿ ತುಳಸಿ ಕಟ್ಟೆ ಹತ್ರ ಇಡ್ತೀರಾ, ಇಲ್ಲ ಹಚ್ಚದೇ ನಿಲ್ಲಿಸ್ತೀರಾ, ಡಿಸೈಡ್ ಮಾಡಿಕೊಂಡು. ಆದಷ್ಟು ಇದು ಹೆಣ್ಮಕ್ಳಿಗೆ ಜಾಸ್ತಿ ಕಂಡು ಬರ್ತಾ ಇದೆ ಅಂತ, ಆದ್ದರಿಂದ ಹುಷಾರಾಗಿರಿ. ಓಕೆ ಫ್ರೆಂಡ್ಸ್, ನನಗೆ ಈ ವಿಷಯ ತಿಳಿದ ತಕ್ಷಣವೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಆಗಿರೋದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.